ರೀ, ಅಕ್ಕನ್ ವಿಚಾರಿಸಿದ್ರ? ಯಾರಂತೆ ಅವ್ರಿಗೆ ಫೋನ್ ಮಾಡಿ ಹೆದರಿಸ್ತಾ ಇರೋದು? ಬಾಯ್ ಬಿಡ್ತಿಲ್ಲ ಆರ್ತಿ. ಯಾರು ಅಂತ ಕೇಳಿದ ತಕ್ಷಣ ಅವ್ರ ಮುಖದಲ್ಲಿ ಒಂಥರ ಭಯ ಕಾಣುತ್ತಿದೆ. ಆದ್ರೆ ಯಾರು ಅಂತ ಹೇಳಲ್ಲ ಅಂತಾರೆ. ಹೇಳಿದ್ರೆ ಏನಾದ್ರೂ ಮಾಡ್ಬಿಡ್ತೀವಿ ಅಂತ ಹೆದರಿಸ್ತಿರ್ಬೋದಾ? ಖಂಡಿತ. 100 ಆನೆಗಳು ಬಂದ್ರು ಧೈರ್ಯವಾಗಿ ಎದುರಿಸ್ತಿದ್ದ ವಜ್ರೇಶ್ವರಿ ಹತ್ಗೆ ರೆಕ್ಕೆ ಕತ್ತರಿಸಿರೋ ಪಾರಿವಾಳ ತರ ಚಡ್ಪಡಿಸ್ತಿದ್ದಾರೆ ಅಂದ್ರೆ ಅವ್ರನ್ನ ಹೆದರ್ಸ್ತಿರೋ ವ್ಯಕ್ತಿ ಸಾಮಾನ್ಯದವರಲ್ಲ. ಕಾರ್ನ ಇಲ್ಲ ಯಾಕೋ ನಿಲ್ಲಿಸ್ದೆ? ಹೇಳ್ತೀನಿ ಬಾ. ಅಲ್ಲ, ಇವತ್ತು ಬೇಡ್ ಸಾಂಗ್ ಪಕ್ಕ ತಾನೆ? ಏನೋ ಡೌಟ್ ನಿಂತು? ಅಲ್ಲ ಕಣ, ನೀನ್ ನನ್ನ ಮೇಲೆ ಆಣೆ ಮಾಡಿದ್ಯಾ ಕಣ. ಆಣೆ ಏನಾದ್ರು ಸುಳ್ಳಾಗ್ಬಿಟ್ರೆ ಏನು ಮಾಡ್ದೆ? ದೇವ್ರ ಲೋಕ ಸೇರ್ಕೊಂಡ್ಬಿಡ್ತೀನಿ ಕಣ. ಡೌಟ್ ರಾಮ, ಇವತ್ತು ಕನ್ಫರ್ಮ್ ಆಗಿ ಡುಯೆಟ್ ಹಾಡೇ ಆಡ್ತೀನಿ. ಏನೋ ದೇವ್ರ ಮೇಲೆ ಭಾರ ಹಾಕಿದೀನಿ, ಆಗ್ಬೋದು. ಅಲ್ಲಿ ನೋಡು. ಜೀವ, ಎಲ್ಲ ಹೋಗ್ತಿದ್ದೀರಾ? ಒಂದ್ ನಿಮಿಷ ಬಂದೆ ರೀ. ಅಮ್ಮ, ಗುಲಾಬಿ ಹೂ ಕೊಡಿ. ಫುಲ್ ಬುಟ್ಟಿನ ಕುಡಿಮ್ಮ. ಜೀವ, ಇವತ್ ಮನೇಲಿ ಏನಾದ್ರೂ ಪೂಜೆ ಇದೆಯಾ? ಒಂದ್ ಬುಟ್ಟಿ ಹೂ ತಗೋತಾ ಇದ್ದೀರಾ? ಇದೆ. ಹೌದಾ? ಏನ್ ಪೂಜೆ? ಆಮೇಲೆ ಹೇಳ್ತೀನಿ. ಒಂದ್ ಬುಟ್ಟಿ ಗುಲಾಬಿ ಹೂ ತಗೊಂಡು ಏನೋ ಮಾಡ್ತೀಯಾ? ಮಗ, ಡುಯೆಟ್ ಹಾಡಕ್ಕೆ ಒಂದ್ 3 ಸೆಟಪ್ ಮಾಡೋಣ. ನಾನು ನನ್ನ ರಚ್ಚು ಬರೋ ದಾರಿಲಿ ಈ ಹೂವನ್ನೆಲ್ಲ ಚೆಲ್ಲಿ ಹೂವಿನ ದಾರಿ ಮಾಡ್ಬಿಡ್ತೀನಿ. ಅವಳ ಕಾಲು ನೆಲಕ್ಕೆ ತಾಕ್ಬಾರ್ದು. ಅದಕ್ಕೆ ದೊಡ್ಡ ಬೊಕ್ಕೆ ಮಾಡಿ ಅವಳ ಕೈ ಕೊಟ್ಟು ಐ ಲವ್ ಯು. ಗುಡ್. ಮತ್ತೆ ಫಾರ್ಮ್ಗೆ ಬರ್ತಾ ಇದೀಯ ನೀನು. ಆದ್ರೆ ಏನೋ ಆದ್ರೆ ಈ ಗುಲಾಬಿ ಎಲ್ಲ ವೆಸ್ಟರ್ನ್ ಕಲ್ಚರ್ ಕಣೋ. ನಮ್ದೇನಿದ್ರು ಚಿನ್ನದ ಮಲ್ಲಿಗೆ ಹೂವೇ. ಇಲ್ಲೋ ಮಗ, ನಿನ್ನ ಹಾಡು ಹೇಳ್ತಾ ಇದ್ರೆ ನಂಗೆ ನಕ್ಷತ್ರ ಕಾಣ್ತಿದ್ಯಲ್ಲೋ. ಅಮ್ಮ, ಒಂದ್ ಬುಟ್ಟಿ ಮಲ್ಲಿಗೆ ಹೂನು ಕೊಡಿ. ಜೀವ, ಅಷ್ಟೊಂದ್ ಮಲ್ಗೆ ಹೂ ಯಾಕೆ? ನನ್ನ ಪ್ರೇಮ ದೇವತೆಗೆ. ಅದನ್ನ ಆಮೇಲೆ ಹೇಳ್ತೀನಿ. ಓಕೆ. ಮಗ, ಅಮ್ಮ ತೊಳಿ. ಅಮ್ಮ, ಅಷ್ಟೊಂದು ಹೂವನ್ನ ಯಾಕೆ ತಗೊಳ್ತಿದ್ರ? ಅಲ್ವಾ? ರೀ, ಅಕ್ಕನ್ ವಿಚಾರಿಸಿದ್ರ? ಯಾರಂತೆ ಅವ್ರಿಗೆ ಫೋನ್ ಮಾಡಿ ಹೆದರಿಸ್ತಾ ಇರೋದು? ಬಾಯ್ ಬಿಡ್ತಿಲ್ಲ ಆರ್ತಿ. ಯಾರು ಅಂತ ಕೇಳಿದ ತಕ್ಷಣ ಅವ್ರ ಮುಖದಲ್ಲಿ ಒಂಥರ ಭಯ ಕಾಣುತ್ತಿದೆ. ಆದ್ರೆ ಯಾರು ಅಂತ ಹೇಳಲ್ಲ ಅಂತಾರೆ. ಹೇಳಿದ್ರೆ ಏನಾದ್ರೂ ಮಾಡ್ಬಿಡ್ತೀವಿ ಅಂತ ಹೆದರಿಸ್ತಿರ್ಬೋದಾ? ಖಂಡಿತ. 100 ಆನೆಗಳು ಬಂದ್ರು ಧೈರ್ಯವಾಗಿ ಎದುರಿಸ್ತಿದ್ದ ವಜ್ರೇಶ್ವರಿ ಹತ್ಗೆ ರೆಕ್ಕೆ ಕತ್ತರಿಸಿರೋ ಪಾರಿವಾಳ ತರ ಚಡ್ಪಡಿಸ್ತಿದ್ದಾರೆ ಅಂದ್ರೆ ಅವ್ರನ್ನ ಹೆದರ್ಸ್ತಿರೋ ವ್ಯಕ್ತಿ ಸಾಮಾನ್ಯದವರಲ್ಲ. ಅವ್ರು ಯಾರು, ಅವ್ರಿಗೂ ನಮ್ಮ ಕುಟುಂಬಕ್ಕೂ ಏನ್ ಸಂಬಂಧ ಅನ್ನೋದನ್ನ ತಿಳ್ಕೋಬೇಕು ಆರ್ತಿ. ರೀ, ಅಕ್ಕ ರಚನನ್ ಶೂಟಿಂಗ್ ಬಗ್ಗೆ ವಿಚಾರಿಸಿದ್ರಲ್ಲ, ರಚನಂಗೆ ಏನಾದ್ರೂ ಅಪಾಯ ಇರ್ಬೋದಾ? ಅವಳ ತಂಟೆಗೆ ಯಾರಾದ್ರೂ ಬಂದ್ರೆ ಮಾತ್ರ
ಈ ತೇಜ ಯಾರು ಎಂತವನು ಅಂತ ನೋಡ್ಬೇಕಾಗತ್ತವ್ರು. ಅವ್ರು ಯಾರೇ ಆಗಿರ್ಲಿ ಅವ್ರನ್ನ ಕಂಡು ಹಿಡ್ದು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ರೀ. ಆದ್ರೆ ಪತ್ತೆ ಹಚ್ಚೋದು ಹೇಗೆ? ಕಾಲ್ಗೆಜ್ಜೆ ಮಣಿಗೂ ಅತ್ಗೆ ಭಯಕ್ಕೂ ಏನೋ ಲಿಂಕ್ ಇದೆ ಆರ್ತಿ. ಈ ಮಣಿನೇ ಅವ್ರನ್ನ ಕುಣಿಸ್ತಾ ಇರೋದು. ಇದ್ರ ಜಾಡ್ ಕಂಡು ಹಿಡಿದ್ರೆ ಆ ವ್ಯಕ್ತಿ ನಮಗೆ ಕಾಣಿಸ್ತಾನೆ. ಮಗ ಹೂನ್ನ ಕಾರಲ್ಲೇ ಮರ್ತ್ಬಿಟ್ಟಲ್ಲ. ಯಾರಿಗೂ ಗೊತ್ತಾಗ್ದಂಗೆ ಆಮೇಲೆ ಶಿಫ್ಟ್ ಮಾಡು. ಅದ್ರ ಟೆನ್ಷನ್ ಇಲ್ಲ. ಸೆಟಪ್ನ ಟೆರೇಸಲ್ಲಿ ಮಾಡ್ಲಾ ರೂಮಲ್ಲಿ ಮಾಡ್ಲಾ? ಹೂವಿನ ಸೆಟಪ್ ಮಾಡೋಕ್ಕೂ ಮುಂಚೆ ಹೀರೋಯಿನ್ದು 3 ಸೆಟಪ್ ಮಾಡಬೇಕು. ನಾನು ನೋಡ್ಕೊತೀನಿ, ನೀನು ಶಿವ ಅಂತ ಒಂದು ಮೂಲಿಗೆ ಇದ್ದಿದ್ರೆ ಸಾಕು. ಅದೇನು ಸೆಟಪ್ಪು ಬೇಗ ಮಾಡ್ಕೊಳಪ್ಪ. ಆಮೇಲೆ ನನ್ನ ಮೇಲೆ ಆಣೆ ಹಾಕಿರೋ ತಪ್ಪಿಗೆ ಶಿಕ್ಷೆ ಆಗಿ ನನ್ನ ಚಟ್ಟ ರೆಡಿ ಆಗ್ಬಿಡುತ್ತೆ. ಆಮೇಲೆ ಸುಮ್ಮನೆ ಎಲ್ಲದಕ್ಕೂ ಏನು ಇಬ್ರು ಗುಸು ಗುಸು ಮಾತಾಡ್ಕೊತಾ ಇದ್ದೀರಾ? ಏನು ಅಂತನೂ ನನಗೆ ಹೇಳ್ತಾ ಇಲ್ಲ. ನಿನ್ನ ಪ್ರೇಮ ದೇವತೆ ಕೇಳ್ತಿದಾರಲ್ಲಪ್ಪ, ಹೇಳು. ಅಮ್ಮ, ನಾನಿನ್ನ ಏನೋ ಅನ್ಕೊಂಡಿದ್ದೆ. ಸಖತ್ತಾಗಿ ಕೊಟ್ಟೆ ಏಟು. ರಾಣ ಕಾಲ್ಗವಳು ಬೀಳಲ್ಲ ಅಂತ ಹೇಳಿದಾಗ ನೀನ್ ಕೂಗಾಡಿ ಕಿರ್ಚಾಡಿ ಎಗರಾಡಿ ರಾಡಿ ಎಬ್ಬಿಸ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ನಾನು ನನ್ನ ಮಗಳು ಮನೆ ಬಿಟ್ಟು ಹೋಗ್ತೀವಿ ಅಂತ ಒಂದ್ ಬುಲೆಟ್ ಹಾರಿಸ್ದೆ ನೋಡು. ರಿಯಲಿ ಅಮ್ಮ, ಇಟ್ ವಾಸ್ ಔಟ್ ಆಫ್ ದ ಬಾಕ್ಸ್. ಅಮ್ಮ, ಆ ರಚನಾ ಸಿನಿಮಾ ಆಕ್ಟರ್ ಆದ್ರೆ ನೀನ್ ರಿಯಲ್ ಲೈಫ್ ಆಕ್ಟರ್ ಅಮ್ಮ. ದೇವಿ, ನಾನು ನಿಮ್ಮ ಅಮ್ಮ ಕಣೆ. ಯುದ್ಧನ ನೀನ್ ನಡೆಸ್ತಾ ಇದೀಯ ಅಂತ ನಾನ್ ಸುಮ್ಮನಿದ್ದೀನಿ. ತಲೆ ಕೆಟ್ಟು ಆಯುಧನ ಕೈಗೆತ್ಕೊಂಡ್ರೆ ಈ ಕನಕಾಂಬ್ರಿನ ತಡೆಯೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಪ್ರವಾಹ ಬಂದ ನದಿ ತರ ನಾನು. ಅಮ್ಮ, ಬಿಟ್ರೆ ಒಂದೇ ದಿನಕ್ಕೆ ಅವ್ರು ಡ್ಯಾಮ್ನೆಲ್ಲ ಒಡೆದಾಕ್ತೀಯ ಅಂತಾನೆ ನಾನ್ ನಿನ್ನ ತಡೆದು ನಿಲ್ಸಿರೋದು. ನಾವ್ ಆಡ್ತಿರೋದು 2020 ಮ್ಯಾಚ್ ಅಲ್ಲ ಅಮ್ಮ, ಚೆಸ್ ದುರಂಗ. ಒಂದೊಂದ್ ಕಾಯಿಗೆ ಹೊಡಿತಾ ಹೋಗಿ ರಾಣಿನೆತ್ತಬೇಕು. ಅಮ್ಮ, ಹೇಗಮ್ಮ ನಿಂಗೆ ಚಕ್ ಅಂತ ಮನೆ ಬಿಟ್ಟು ಹೋಗೋ ಐಡಿಯಾ ಬಂತು? ದೇವಿ, ಕಣ್ಣೀರ್ಗಿಂತ ಪವರ್ಫುಲ್ ಆದ ಅಸ್ತ್ರ ಇಲ್ಲ ಕಣೆ ಈ ಪ್ರಪಂಚದಲ್ಲಿ. ಕಬ್ಬಣ ಕರಗಬೇಕು ಅಂದ್ರೆ ಹೈ ಸೆಂಟಿಗ್ರೇಡ್ ಬೆಂಕಿ ತಗಲ್ಬೇಕು. ಅದೇ ಮನುಷ್ಯನ್ ಮನಸ್ಸು ಕರಗಬೇಕು ಅಂದ್ರೆ ಜಸ್ಟ್ 2 ಬೆಚ್ಚಗಿನ ಕಣ್ಣೀರ್ ಸಾಕು ಕಣೆ. ಆ ಸಂಜೀವ ಮತ್ತೆ ರಚನಾ ಈ ಮನೆಗೆ ಬಂದಿರೋದು ಕೂಡು ಕುಟುಂಬನ ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ. ದೇವಿ, ನಾನ್ ಆಟ ಆಡಿದ್ದು ಅವ್ರ ಸೆಂಟಿಮೆಂಟ್ ಜೊತೆನೆ. ಒಂದ್ ಅಬ್ಸರ್ವ್ ಮಾಡ್ದ, ಅವರಿಬ್ರು ನನ್ನನ್ನ ಹೇಗ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ. ಅತ್ತೆ, ಚಿಕ್ಕಮ್ಮ, ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ ಅಂತ. ಅದೇನೋ ಸರಿನೇ, ಆದ್ರೆ ಅವ್ರಿಗೆ ಸಿಕ್ಕಿದ ಪನಿಷ್ಮೆಂಟ್ ತುಂಬಾ ಸಿಲ್ಲಿ ಅನ್ಸ್ಲಿಲ್ವಾ? ನಾನ್ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಡೋಣ ಅನ್ಕೊಳೋಷ್ಟ್ರಲ್ಲಿ ಆದ್ರೆ ಆ ಇಡಿಯಟ್ ಬಾಮಿನಿ ಮಧ್ಯ ಬಂದು ಎಲ್ಲ ಹಾಳು ಮಾಡಿದ್ಲು. ದೊಡ್ಡಸ್ತಿಗೆ ತೋರ್ಸೋ ಉಮೇದು ಅವಳಿಗೆ. ಬೆಳಗಾಗ್ಲಿ ಸರಿಯಾಗಿ ಜಾಡಿಸ್ತೀನಿ ಅವಳಿಗೆ. ಅಮ್ಮ, ಹಾಗೆಲ್ಲ ಏನು ಮಾಡಕ್ ಹೋಗ್ಬೇಡ. ಕೆಲವೊಂದ್ಸಲಿ ಸರ್ಕಸ್ನ ಗೆಲ್ಸದೆ ಜೋಕಸ್. ಆ ಭಾಮಿನಿ ನಮ್ ಪಾಲಿನ ಜೋಕರ್. ಅವಳನ್ನ ತುಂಬಾ ಜೋಪಾನವಾಗಿ ಯೂಸ್ ಮಾಡ್ಕೋಬೇಕು. ಬಿಡಮ್ಮ, ಆ ಸಂಜೀವಂಗೆ ಇವತ್ತಲ್ಲ ನಾಳೆ ಸರಿಯಾಗಿ ಕೊಡೋಣ. ಬೇಬಿ,
ಶಿಕ್ಷೆ ಬಿದ್ದಿರೋದಕ್ಕೆ ನಿಮ್ಮಮ್ಮಗೇನು ಕೋಪ ಇಲ್ವಾ ಅಂತ ಕೇಳು. ಎಲ್ಲ ರಗಳೆ ಆಗಿದ್ದು ನನ್ನ ಶೂಟಿಂಗಿಂದ. ನಿಮ್ಮ ಅಪ್ಪಂಗೆ ಇದರಿಂದ ಬೇಜಾರಿಲ್ವಾ ಕೇಳು. ನನಗೆ ಯಾವ ಬೇಜಾರು ಇಲ್ಲ, ಆರಾಮಾಗಿದ್ದೀನಿ. ಹೇಗ್ ಬೇಜಾರಾಗುತ್ತೆ ಪಾಪ. ನನ್ನಿಂದ ತಪ್ಸ್ಕೊಂಡ್ರೆ ಸಾಕು ಅಂತ ಯಾವಾಗ್ಲೂ ಟ್ರೈ ಮಾಡ್ತಾ ಇರ್ತಾರೆ. ಅಯ್ಯ, ನಾನೆಲ್ಲಿ ತಪ್ಪಿಸ್ಕೊತಾ ಇದ್ದೀನಿ? ಹತ್ರಕ್ಕೆ ಬಂದರೆ ಓಡೋಗೋದು ನಿಮ್ಮ ಅಮ್ಮನೇ ಅಂತ ಹೋಗಿ ಹೇಳು. ಮುಟ್ಟಿದ್ರೆ ಮುನಿ ತರ ಆಡ್ತಿದ್ರು ಮುಂಚೆ, ಈಗೇನು ದೊಡ್ಡದಾಗಿ? ಡಿಬೇಟ್ ಸೀನ್ ನಡೀತಿದೆ ಅಂದ್ರೆ ಫೈಟಿಂಗ್ ಸೀನ್ ನಡೆಸ್ತಾ ಇದಾರೆ. ದೇವ್ರೆ, ನನ್ನ ಪ್ರಾಣ, ನನ್ನ ಆಡೆ, ಅಯ್ಯೋ. ಮಾತಾಡ್ಬಾರ್ದು ಅಂತ ಹೇಳಿದ್ನಲ್ವಾ ನಾನು? ಚಿಕ್ಕಮ್ಮ, ನಾವೆಲ್ಲಿ ಮಾತಾಡ್ತಾ ಇದ್ದೀವಿ? ನಾನು ಅವ್ರ ಜೊತೆ ಮುಖ ಕೊಟ್ಟೆ ಮಾತಾಡಿಲ್ಲ. ಇವಳ ಮುಖಾಂತರ ಮಾತಾಡ್ತಿದ್ದೀರಲ್ಲ. ನೇರವಾಗಂತೂ ಮಾತಾಡ್ಕೊಳ್ಳೋ ಹಾಗಿಲ್ಲ. ಕಡೆ ಪಕ್ಷ ಕೃಷ್ಣನ್ ಮೂಲಕ ಆದ್ರೂ ಫೀಲಿಂಗ್ಸ್ ನ ಹಂಚ್ಕೊಳ್ಳಿ ಬಿಡಿಯತ್ತೆ. ರೂಲ್ಸ್ ಇಸ್ ಎ ರೂಲ್ಸ್. ಸಂಜೀವ, ರೂಲ್ಸ್ ಪ್ರಕಾರ ನೀನ್ ಇವತ್ತು ಈ ಕೋಣೆಯಲ್ಲಿ ಮಲಗೋ ಹಾಗಿಲ್ಲ. ರಚನಾ, ನಿನಗೇನಾದ್ರೂ ಅಭ್ಯಂತರ ಇದೆಯಾ? ಅಯ್ಯೋ, ನನಗೆ ಯಾವ ಅಭ್ಯಂತರನೂ ಇಲ್ಲ ಅತ್ತೆ. ಮೊದ್ಲು ಕಳ್ಸಿ ಅವ್ರನ್ನ ಆಚೆ.